ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸುಕ್ಷೇತ್ರ ಗಂಭ್ಯಾಪುರ ಗ್ರಾಮದ ಶ್ರೀ ದ್ಯಾಮವ್ವ ದೇವಿಯ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ, ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಪ್ರಥಮ ಜಾತ್ರಾ ಮಹೋತ್ಸವ. ಇದೇ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ಹುಣ್ಣಿಮೆ ತಿಥಿಯಿಂದ ಅಷ್ಟಮಿ ತಿಥಿಯವರೆಗೆ ದಿನಾಂಕ 2-4-2026 ಗುರುವಾರದಿಂದ ದಿನಾಂಕ 10-4-2026 ಶುಕ್ರವಾರದವರೆಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ವಿರಕ್ತ ಮಠ ರಾಯನಾಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಜರುಗುವುದು. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 2-4-2026 ಗುರುವಾರದಂದು ಸಾಯಂಕಾಲ ಪುರಾಣ ಉದ್ಘಾಟನೆ ಹಾಗೂ ಪ್ರವಚನ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ. ಅಧ್ಯಕ್ಷತೆ ನಾಗಪ್ಪ ಬಿ ಬಾಬಾಜಿ, ದ್ಯಾಮವ್ವ ದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು. ಜ್ಯೋತಿ ಬೆಳಗಿಸುವವರು ಬಸವರಾಜ್ ಹೊಂಕಣದವರ, ತಹಸೀಲ್ದಾರ್ ಕಲಘಟಗಿ. ಮುಖ್ಯ ಅತಿಥಿಗಳು ಬಸಪ್ಪ ಮಾತಡಸದ ದ್ಯಾಮವ್ವ ದೇವಿ ದೇವಸ್ಥಾನದ ಭೂದಾನಿಗಳು ಹಾಗೂ ಕಾರ್ಯದರ್ಶಿಗಳು. ಪ್ರಕಾಶ್ ಲಮಾಡಿ ಅಧ್ಯಕ್ಷರು, ಪತ್ರಕರ್ತರ ಸಂಘ. ಶಶಿಧರ್ ಕಟ್ಟಿಮನಿ ಉಪಾಧ್ಯಕ್ಷರು, ಪತ್ರಕರ್ತರ ಸಂಘ. ಸಂಗನಗೌಡ್ರ ಹೂವನ್ನವರ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ. ಪ್ರಭಾಕರ್ ನಾಯಕ ಪತ್ರಕರ್ತರು, ರಮೇಶ್ ಸೋಲಾರಗೊಪ್ಪ ಪತ್ರಕರ್ತರು, ರವಿ ಬಡಿಗೇರ ಪತ್ರಕರ್ತರು, ಉಮೇಶ್ ಜ್ಯೋತಿ ಪತ್ರಕರ್ತರು, ಕಲ್ಲಪ್ಪ ಮಿರ್ಜಿ ಪತ್ರಕರ್ತರು, ಪ್ರಭು ರಂಗಾಪುರ ಪತ್ರಕರ್ತರು, ಪ್ರಕಾಶ್ ದೂಪದ ಪತ್ರಕರ್ತರು, ಶಂಕರ್ ರಡ್ಡರ ಪತ್ರಕರ್ತರು, ಗಿರೀಶ್ ಮುಕಲ್ಲ ಪತ್ರಕರ್ತರು, ವೀರೇಶ್ ಹಾರುಗೇರಿ ಪತ್ರಕರ್ತರು, ವಿನಾಯಕ ಭಟ್ ಪತ್ರಕರ್ತರು, ಪ್ರಕಾಶ್ ನೂಲ್ವಿ ವರದಿಗಾರರು, ಸುನಿಲ್ ಕುಮಾರ್ ಪತ್ರಕರ್ತರು, ಮಲ್ಲಿಕಜಾನ್ ನದಾಫ್ ವರದಿಗಾರರು, ಉದಯ ಗೌಡರ್ ವರದಿಗಾರರು, ಯಲ್ಲಪ್ಪ ಸೋಲಾರಗೊಪ್ಪ ವರದಿಗಾರರು, ಪರಶುರಾಮ್ ತಹಸೀಲ್ದಾರ್ ವರದಿಗಾರರು, ನಿತೀಶ್ ಪಾಟೀಲ್ ವರದಿಗಾರರು, ವೀರಭದ್ರಪ್ಪ ಹೊಂಗಲ, ವೀರಭದ್ರಪ್ಪ ತಂಬಾಕದ, ಬಸವರಾಜ್ ಅಕ್ಕಿ, ಶರಣಪ್ಪ ಉಣಕಲ್, ಮಾರುತಿಪ್ಪ ವಾಲಿಕರ್, ಈರಯ್ಯ ಜಾಹಿರಿಮಠ್, ಭೀಮಸಿ ಕೋಟಿ, ಜಂಬಪ್ಪ ಅಕ್ಕಿ, ಈಶ್ವರಪ್ಪ ತುಕ್ಕಪ್ಪನವರ, ಯಲ್ಲಪ್ಪ ಕೋಟಿ, ಬಸವಣ್ಣಪ್ಪ ತಡಸ, ನಿಂಗಪ್ಪ ಜಂಬಿಹಾಳ, ಮಾಳೇಶ್ ಕರಡಿಗುಡ್ಡ, ಬಸವರಾಜ್ ನೇಸರಗಿ, ಮಡಿವಾಳಪ್ಪ ಹದ್ದಣ್ಣವರ, ಬಸವರಾಜ್ ಹದ್ದಣ್ಣವರ, ಯಲ್ಲಪ್ಪ ಉಣಕಲ್, ಭೀಮಪ್ಪ ಬಿಸುಳ್ಳದ, ಸಂಗಪ್ಪ ದಾಸ್ತಿಕೊಪ್ಪ, ಸಿದ್ರಾಮ ಹಿರೇಮಠ್, ಮಲ್ಲಪ್ಪ ಡೊಳ್ಳಿನ. ಕಾರ್ಯಕ್ರಮ ನಿರೂಪಣೆ ಗಂಗಯ್ಯ ಚಿಕ್ಕಮಠ್, ಹನುಮಂತಪ್ಪ ಕಾಳಿ. ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನ ಸಮಿತಿಯವರು ಮನವಿ ಮಾಡಿದ್ದಾರೆ.